ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹನುಮೋನಿಕಾ ವ್ಲಾಗ್ಸ್. ಸ್ವಲ್ಪ ನೀರು ಇದೋಗ್ಬಿಟ್ಟಿತ್ತು ಕಾಂಪೌಂಡಲ್ಲಿ. ಎಲ್ಲ ನೀಟಾಗಿ ತೊಳೆದ್ನ. ರಂಗೋಲಿ ಬೆಳಿಗ್ಗೆ ಹೇಳಿದ್ನಲ್ವ ಬಾಡಿ ಪೇನ್ಸ್ ಅಂತ ಹೇಳಿಬಿಟ್ಟು ಈ ರಂಗೋಲಿನೇ ಹಾಕಿದ್ದೆ. ಸೈಡಲ್ಲಿ ನೀರು ಹೋಗ್ಲಿ ಅಂತ ಹೇಳಿಬಿಟ್ಟು ಬಿಟ್ಟು ತೊಳೆದೆ. ನನ್ನ ಮಗಳು ಬಂದು ಈ ರಂಗೋಲಿನ ನೀನು ಅಷ್ಟೊಂದು ಕಾಪಾಡಿದ್ದು ಅಂತಂತಾಳೆ. ಬೆಳಿಗ್ಗೆ ಬ್ಯಾಕ್ ಪೈನಲ್ಲೂ ಎದ್ದು ಇನ್ನು ಇವತ್ತು ಹುಣ್ಣಿಮೆ ಅಂತ ಹೇಳಿ ರಂಗೋಲಿ ಹಾಕಿದ್ದೀನಿ. ಹುಷಾರಿಲ್ಲ, ಅವಳ ಥರನೇ ನನಗೂ ಬಾಡಿ ಪೇನ್ಸು, ಸುಸ್ತು, ಹುಷಾರಿಲ್ಲ ಅಲ್ಲ. ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಏನು ಒಂಚೂರು ಇದು ಇಲ್ದಿರಾ ಈ ರಂಗೋಲಿನ ನೀನು ಅಷ್ಟು ಕಾಪಾಡ್ದ ಅಂತಂತಿದ್ದಾಳೆ. ನೀರು ಸೈಡಲ್ಲಿ ಹಾಕಿ ತಳ್ಳಿದ್ದಕ್ಕೆ ನೋಡಿ. ನಮಗಿರುತ್ತೆ ನನ್ನ ಮಕ್ಳ ಹತ್ರ. ಇನ್ನು ಇವತ್ತು ಹಾಸ್ಪಿಟ್ಲಿಗೆ ಹೋಗ್ಬೇಕು. ಅವಳು ಸ್ನಾನ ಮಾಡ್ಕೊಳ್ಳೋದಕ್ಕೆ ಹೇಳಿದೆ, ತಲೆ ಸ್ನಾನ ಮಾಡ್ಕೊಂಬಿಡ್ಲಿ ಅಂತೇಳಿ. ಬೇಕಂದ್ರೆ ಹೋಗಿ ಹಾಸ್ಪಿಟ್ಲಲ್ಲಿ ತೋರಿಸ್ಬೋದು. ಹೆಂಗೋ ಹೋಗ್ತಾ ಇದ್ದೀರಲ್ವ, ಫೀವರ್ ಏನಾದರೂ ಬಂತು ಅಂತಂದರೆ ತೋರಿಸ್ಬೋದು ಅಂತ ಹೇಳಿ ಸ್ನಾನ ಮಾಡ್ಕೊಳ್ಳೋದಕ್ಕೆ ಹೇಳಿದ್ದೀನಿ. ಇನ್ನು ಸ್ನಾನಕ್ಕೆ ಹೋಗ್ತಿದ್ದಾಳೆ. ನಂದಾಯಿತು, ಇನ್ನು ಪೂಜೆ ಮಾಡಬೇಕು ಇವಾಗ. ನೆನ್ನೆನೇ ಎಲ್ಲ ಒರೆಸಿ ಕ್ಲೀನ್ ಮಾಡಿರೋದ್ರಿಂದ ಒರೆಸೋ ಕೆಲಸ ಇಲ್ಲ. ಮನೆ ಕಸ ಗುಡಿಸ್ಬಿಟ್ಟು ಇನ್ನು ಪೂಜೆ ಮಾಡ್ಕೊಂಬಿಡ್ಬೇಕು. ಹೂವನ್ನು ಬೆಳಿಗ್ಗೆ ಅಮ್ಮ ಬರ್ತಾರೆ ಅಂತ ಹೇಳಿದ್ನಲ್ವ, ಅವ್ರ ಹತ್ರ ತೊಗೊಂಡಿದ್ದೆ. ಇನ್ನು ದೇವ್ರಿಗೆ ಇಟ್ಬಿಟ್ಟು ಇನ್ನು ಪೂಜೆ ಮಾಡಿಬಿಟ್ಟು ಇನ್ನು ರೆಡಿ ಹಾಕಿಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ಬ್ಲಡ್ ಚೆಕಪ್ ಮಾಡಿಸಿ ಬರಬೇಕು. ಬ್ರೇಕ್ಫಾಸ್ಟು ಹೇಳಿಲ್ವಲ್ಲ, ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಪಲಾವ್ ಮಾಡಿದ್ದೆ. ವೆಜಿಟೇಬಲ್ಸ್ ಎಲ್ಲ ಹಾಕಿಬಿಟ್ಟು ಖಾಲಿ ಆಗಿದೆ. ಇನ್ನು ಬಟಾಣಿ ಕಾಳು ನೆನೆಸಿದ್ನಲ್ವಾ, ಅದನ್ನೇ ಹಾಕಿ ಸಾರು ಮಾಡಿ ಇಟ್ಬಿಟ್ಟಿದ್ದೀನಿ. ವೈಟ್ ರೈಸ್ ಮಾಡಿ ಇಟ್ಬಿಟ್ಟು ಇನ್ನು ಹೋಗಬೇಕು. ಬಂದ ತಕ್ಷಣವೇ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದರಿಂದನೇ ಅಡುಗೆನೂ ಮಾಡಿ ಇಟ್ಬಿಟ್ಟಿದ್ದೀನಿ. ಟೋನಿ ಬ್ರೂನೋಗೂ ತಿನ್ನಿಸ್ಬಿಟ್ಟೆ. ನೀರು ಇಟ್ಟಿದ್ದೀನಿ ಗ್ಯಾಸ್ ಮೇಲೆ, ಕಡಿಮೆ ಬರ್ತಾ ಇದೆ ಸೋಲಾರಲ್ಲಿ, ಯಾಕೋ ಗೊತ್ತಿಲ್ಲ. ಅದಕ್ಕೆ ನೀರು ಇಟ್ಬಿಟ್ಟಿದ್ದೀನಿ. ನನ್ನ ಮಗಳು ಸ್ವಲ್ಪ ಚೆನ್ನಾಗಿ ಸ್ನಾನ ಮಾಡ್ಕೊಂಬಿಡ್ಲಿ ತಲೆಗೆ ಅಂತ ಹೇಳಿ ಇಟ್ಬಿಟ್ಟಿದ್ದೀನಿ. ಅವಳು ಸ್ನಾನ ಮಾಡ್ಕೊಂಬರೋದ್ರೊಳಗಡೆ ನಾನು ಪೂಜೆ ಮಾಡಬೇಕು ಮತ್ತು ರೆಡಿ ಆಗಬೇಕು. ಈ 2 ಕೆಲಸ ಇದೆ. ಇವೆರಡೇ ಕೆಲಸನೇ. ಇನ್ನೆಲ್ಲ ಕೆಲಸಗಳೆಲ್ಲ ಮುಗ್ದಿದೆಯಾ? ಇನ್ನು ಸರಿ, ಇನ್ನು ರೆಡಿ ಹಾಕಿಬಿಟ್ಟು ಹೋಗಿ ಬರಬೇಕು. ಕೆಲಸ ಎಲ್ಲ ಆಗಿದೆ ಅಂತಂದರೆ ಒಂದು ಸ್ವಲ್ಪ ರಿಲೀಫ್ ಆಗುತ್ತೆ. ಹೋಗಿ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು. ಕೆಲಸ ಇತ್ತು ಅಂತ ಅಂದ್ಕೊಳ್ಳಿ, ಅಲ್ಲಿಂದ ಅಲ್ಲಿ ಬಿಟ್ಬಿಟ್ಟು ಹೋಗಿದ್ದೀನಿ ಅಂದರೆ ಲಾಸ್ಟ್ ಟೈಮ್ ಥರ ಸಾಕಾಗೋಗ್ಬಿಡ್ತು ಹಾಸ್ಪಿಟ್ಲಿಂದ ಬಂದು ಕೆಲಸ ಮಾಡೋದ್ರ ಒಳಗಡೆ. ಅದಕ್ಕೆ ಎಲ್ಲ ಮುಗಿಸಿದ್ದೀನಿ, ಎಲ್ಲ ಕೆಲಸನೂ ಆಯಿತು. ಇನ್ನೋಗಿ ರೆಡಿ ಹಾಕ್ತೀನಿ ನಾನು. ಸಿಂಪಲಕ್ಕೆ ಪೂಜೆನೂ ಕಂಪ್ಲೀಟ್ ಮಾಡಿಕೊಂಡೆ. ನೆನ್ನೆ ಇಟ್ಟಿರೋ ಹೂವನೇ ಒಂದು ಸ್ವಲ್ಪ ಫ್ರೆಶ್ ಆಗಿ ಚೆನ್ನಾಗಿತ್ತು, ಬಟ್ ನೆನ್ನೆ ಇಟ್ಟಿದ್ನಲ್ವಾ, ಸೊ ಅದರಿಂದ ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಮತ್ತೆ ಇವಾಗ ಬೆಳಿಗ್ಗೆ ತಗೊಂಡಿರೋ ಹೂವನ್ನ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಹೂವು ಕಡಿಮೆ ಆಯಿತು ನೆನ್ನೆಗೆ ಇವತ್ತಿಗೆ. ಬಾಯ್ ಕಣ. ಸರಿ, ಇದು ಒರೆಸ್ಬಿಡೋಣ ಅಂತ ಒರೆಸ್ತಿದ್ದೀನಿ. ಇನ್ನು ಟಿಫನ್ ಲೈಟಾಗಿ ತಿನ್ಕೊಂಡ್ಬಿಟ್ಟು ಇನ್ನು ಹೋಗೋದೆ. ಅವಳು ಸ್ನಾನ ಮಾಡ್ಕೊಂಡು ಬಂದ್ಲು. ಟೋನಿ ಬಾಚಾಮಿ, ನೀನು ಇನ್ನೊಂಚೂರು ತಿಂತೀಯ ಅಮ್ಮ? ಹಾಕೊಳ್ಳಮ್ಮ. ಮನೆಯವ್ರಿಗೆ ವೈಟ್ ರೈಸ್ ಮಾಡಿ ಇಟ್ಬಿಡ್ತೀನಿ. ರಾತ್ರಿಗೆ ಬೇಕಂದ್ರೆ ಆ ಸಾರಿಗೆ ಚಪಾತಿ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಬಟಾಣಿ ಸಾರಿಗೆ ಚಪಾತಿ ಇಷ್ಟ, ಮನೆಯಲ್ಲಿ ಮಕ್ಕಳು ತಿನ್ಕೊತಾರೆ. ವೈಟ್ ರೈಸ್ಗೆ ಇಟ್ಬಿಟ್ಟಿದ್ದೀನಿ. ಸಾರಿದೆ, ಬೆಳಗ್ಗೆನೆ ಮಾಡಿದ್ನಲ್ವಾ, ಕಾಳು ಸಾರಿದೆ. ಇನ್ನು ನಾನು ಇವಾಗ ಟಿಫನ್ ಮಾಡ್ಕೊಂಡ್ಬಿಟ್ಟು ಇನ್ನು ಸ್ಟಾರ್ಟ್ ಆಗೋದೆ. ಆಪಲ್ ಆಯ್ತಾ? ಕಟ್ ಮಾಡ್ಕೊಳ್ಳ. ಆಪಲ್ಲು ಡ್ರ್ಯಾಗನ್ ಫ್ರೂಟ್ ನೆನ್ನೆ ಅರ್ಧ ಅಂಗಡಿ ಇಟ್ಟಿದ್ದೀನಿ. ನಮ್ಮ ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ ಮಾಡ್ಕೊಟ್ಬಿಡ್ಲ? ಅಲ್ಲ, ಕುಡಿದ್ರೆ ಸ್ವಲ್ಪ ಹೊಟ್ಟೆ ತುಂಬ ಇರುತ್ತಲ್ಲ. ಇರು, ಜ್ಯೂಸ್ ಮಾಡ್ಕೊಟ್ಬಿಡ್ತೀನಿ. ಹೊಟ್ಟೆ ತುಂಬ ಇರುತ್ತೆ, ಕುಡಿಯಮ್ಮ. ಸುಸ್ತು ಅಂತ ಹೇಳ್ತಾ ಇದೀಯಾ? ಈ ಡ್ರ್ಯಾಗನ್ ಫ್ರೂಟ್ ತಿನ್ನೋದಕ್ಕಿಂತ ಈ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಬೆಟರ್ ಅಂತ ಅನ್ಕೊಂತೀನಿ.
ಅದು ಏನು ತಿನ್ನಕ್ಕೆ ಸಪ್ಪೆ ಸಪ್ಪೆ. ಯಾವುದಾದ್ರೂ ಪಿಂಕ್ ಕಲರ್ ತಗೊಂಡ್ಬಂದಿದ್ರಾ ಒಳಗಡೆ, ಅದು ಸಪ್ಪೆ, ಇದು ಸಪ್ಪೆ ಐತೆ. ಹೆಂಗ್ ತಿನ್ನೋದು? ಹಾಲೈತೆ, ಹಾಕಿ ಜ್ಯೂಸ್ ಮಾಡಿಬಿಟ್ರೆ ಅದು ಹೊಟ್ಟೆ ತುಂಬ ಕುಡ್ಕೊಂತಾರೆ. ಮಿಕ್ಸಿ ಎಲ್ಲ ಬೇರೆ ಒರೆಸ್ಬೇಕು. ಇದೊಂದು ಕೆಲಸ ಬ್ಯಾಲೆನ್ಸ್ ಐತಿ. ಸಕ್ಕರೆ ಜಾಸ್ತಿ ಅಂತ ಅನ್ಕೊಂಬೇಡಿ, 2 ಗ್ಲಾಸ್ ಮಾಡ್ತಾ ಇದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಆಗ್ತದೆ. ಗ್ಯಾಸ್ ಪೈನ ನಮ್ಮ ಮನೆಯವ್ರಿಗಂತಾನೆ ಅನ್ನ ಮಾಡ್ತಾ ಇದ್ದೀನಿ. ಇವಾಗ ಹೇಳ್ತಾ ಇದ್ದಾರೆ ಬೇಡ ನನ್ಗೆ ಅನ್ನ ಅಂತ. ಅನ್ನಕ್ಕೆ ಇಟ್ಬಿಟ್ಟೆ, ತಿನ್ನು ಹೊರಗಡೆ ಎಲ್ಲ ತಿನ್ಬಿಟ್ಟು. ನೋಡಿ ಆ್ಯಪಲ್ಲು ಈ ಜ್ಯೂಸ್ ಕುಡ್ಕೊಂಡ್ಬಿಟ್ಟಿದ್ದಾಳೆ ಅಂದರೆ ಒಂದು ಸ್ವಲ್ಪ ಸುಸ್ತು ಕಡಿಮೆ ಆಗುತ್ತೆ. ನಾನು ಒಂದು ಸ್ವಲ್ಪ ಅರ್ಧ ಗ್ಲಾಸ್, 1/4 ಗ್ಲಾಸ್ ಅಷ್ಟು ತಗೊಂಡಿದ್ದೀನಿ. ನನಗೂ ಸ್ವಲ್ಪ ಸುಸ್ತಾಗ್ತಿದೆಯಾ, ಇನ್ನು ಆಯಿತು ಟಿಫನ್ ಮಾಡ್ಕೊಂಡ್ಬಿಡ್ಬೇಕು. ಇನ್ನು ನಮ್ಮ ಮನೆಯವ್ರಿಗಂತೀರ ಈ ಥರ ಜ್ಯೂಸುಗಳು ಇವೆಲ್ಲ ಇಷ್ಟ ಆಗೋದಿಲ್ಲ. ಯಾಕೆ ಇವಾಗ ಏನಾಯ್ತು? ಗ್ಯಾಸ್ ಉಂಟಲ್ಲ, ನೀರು పెట్టుకున్నా, కరెంట్ బిల్ ఉంది కదా, లైట్ లేదు వేస్తా రానిలే. ಇದಾಗ ಆ್ಯಪಲ್ ಜ್ಯೂಸ್ ಕುಡಿಯೋಕೆ ಒಂದು ಸ್ವಲ್ಪ ಸುಸ್ತಾಗುತ್ತೆ. ರೈಟ್ರ್ ಕಾದು ಲೈಟ್ರು ಆಡೆ ಸ್ಪೂನ್ ಅಂತ పెట్టి ನಾನು ಸುಡಿ పైన ఈడ చాకుల దగ్గర. ಅಮ್ಮ ಚಿಕ್ಕದ್ರೆ ಟಿಕನರ್ ಬಾಟ್ಲು ಕಾರಲ್ಲೇ ಆಯ್ತಾ ನೋಡಿ. ಜ್ಯೂಸ್ ಮಾಡಿದೆ, ಜ್ಯೂಸ್ ಕುಡ್ತಿಲ್ಲ, ಬಾಟ್ಲಲ್ಲಿ ಹಾಕೋಬೇಕಂದ್ರೆ ಕುಡಿತೀನಿ ಹಾಸ್ಪಿಟ್ಲಲ್ಲಿ ಸುಸ್ತಾದ್ರೆ ಅಂತ. ಪಪ್ಪಾಯ ಒಂಚೂರು ಕಟ್ ಮಾಡಿ ಎತ್ಕೊಂತೀನ್ಮ. ಪಪ್ಪಾಯ ಎತ್ಕೊಳ್ಳ, ಆಪಲ್ ಎತ್ಕೊಳ್ಳ. ಟ್ರೈನ್ಗೆ వెళ్ళిపోదామా? ಪಪ್ಪಾಯ ಬೇಡ, ನನ್ನ ಕಟ್ ಮಾಡಿ ಕೊಡ್ತೀನಿ, ತಿನ್ನು ಪಪ್ಪಾಯ. ಟ್ರೈನ್ಗೆ ಎಲ್ಲೈತೆ ಟ್ರೈನ? ವೈಟ್ ಫೀಲ್ಡ್. ಸಿಗಲ್ಲಮ್ಮ. ಎಲ್ಲ ಸಿಗಲ್ಲ. ಸಿಗುತ್ತಾ? ನಡ್ಕೊಂಡು ಹೋಗೋದು ಫಾಸ್ಟ್ ಆಗಿ ಹೋದ್ರೆ ಮತ್ತೆ ನನ್ನ ಕಾಲು ನೋವುಗಳು ಬರುತ್ತೆ. ಆ ಪರ್ಸ್ ಅದೇನು ಬೇಡ. ನೀರಿಬ್ರು ಅಕ್ಕಾಗ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡು ಬಂದ್ಬಿಡ್ತೀನಿ. ರೈಲ್ವೆ ಸ್ಟೇಷನ್ಗೆ ಬಂದು ಟಿಕೆಟ್ ತಗೊಂಡಿದ್ದೀನಿ. ನನ್ನನ್ನು ಬಿಟ್ಬಿಟ್ಟು ಹೋದ್ರು ನಮ್ಮ ಮನೆಯವರು. ಇನ್ನು ನನ್ನ ಮಗಳು ಬರಬೇಕು. ರೈಲ್ವೆ ಸ್ಟೇಷನ್ ಇದೆ, ಇನ್ನೂ ಏನೋ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಫುಲ್ಲು ನೋಡಿ ಎಲ್ಲ ಕರ್ತಾ ಇದ್ದಾರೆ. ನಮ್ಮ ಮನೆಯವ್ರು ಬಂದು ಬಿಟ್ಬಿಟ್ಟು ಹೋದ್ರು. ಇಷ್ಟೊತ್ತಾ? ಇಷ್ಟೊತ್ತು? ಹ್ಞೂ, ಸೇಮ್ ಬಂಗಾರಪೇಟೆ ಜಂಕ್ಷನ್ ಥರ. ಸಲ ಟಿಕೆಟ್ ತಗೊಂಡಿದ್ದಾಯ್ತು. 20 ರೂಪಾಯಿದೊಂದು ತಗೊಂಡ್ರಿ ನೋಡಿ, 20 ರೂಪಾಯಿದೊಂದು. ಅದು 1 ಗಂಟೆ ಆಗುತ್ತೆ ಬರೋದಕ್ಕೆ. ಅದಕ್ಕೆ ಹೋಗಿ ಇವಾಗ ಎಕ್ಸ್ಪ್ರೆಸ್ ಐತೆ. ನನ್ನ ಮಗಳು ಎಕ್ಸ್ಪ್ರೆಸ್ಗೆ ತೊಗೊಂಡ್ಬಿಡೋಣ, ಎಕ್ಸ್ಪ್ರೆಸ್ಗೆ ಹೋಗ್ಬಿಡೋಣ ಅಂದ್ಲು. ಮತ್ತೆ ಎಕ್ಸ್ಪ್ರೆಸ್ಗೆ ಹೋಗಿ ಟಿಕೆಟ್ ತೊಗೊಂಬಂದಿದ್ದಾಯ್ತು. 70 ರೂಪಾಯಿ, 20 ರೂಪಾಯಿ.
ಎರಡಾಯಿತು. ಅಜ್ಜಿ ಫೋನ್ ಮಾಡ್ತೈತೆ. ನೋಡಿ ಇದು ಹೊಸ ಟ್ರೈನ್ ಅಂತೆ. ಹ್ಞೂ ಹೌದೇ, ಹೊಸ ಟ್ರೈನೇ. ನಮ್ಮೂರಲ್ಲಿ ಫಸ್ಟ್ ಈ ಕಡೆ ಎಲ್ಲ ಮನೆಗಳೇ ಇರಲಿಲ್ಲ ಫ್ರೆಂಡ್ಸ್. ಈಗ ಎಲ್ಲಿವರೆಗೂ ಮನೆಗಳಾಗಿದೆ ಅಂದರೆ ನೋಡಿ, ಇದೆಲ್ಲ ಮನೆಗಳೇ ಇರಲಿಲ್ಲ. ಇವಾಗ ಸೈಟ್ಗಳು ಎಷ್ಟು ರೇಟ್ಗಳಾಗೋಗಿದೆ ಗೊತ್ತಾ. ಅವಾಗ ನಾವು ಮನೆ ಕಟ್ಟಿದವಾಗೆಲ್ಲ ಬರೀ 2 ಲಕ್ಷ 3 ಲಕ್ಷ ಇತ್ತು. ಈಗ ಹೋಗಿ ಕೇಳಿದ್ರೆ 15 ಲಕ್ಷ ಹೇಳ್ತಾರೆ. ಇರಿ ಇನ್ನೂ ಇದೆ ತೋರಿಸ್ತೀನಿ, ಇನ್ನೂ ಎಲ್ಲರಿಗೂ ಇದೆ ತೋರಿಸ್ತೀನಿ ನೋಡಿ. ಎಲ್ಲ ಮನೆಗಳೇ. ಫಾಸ್ಟಾಗಿ ಹೋಗ್ತಿದೆ ಇದು ಎಕ್ಸ್ಪ್ರೆಸ್ಸೇ ನೋಡಿ. ಯಾರೋ ಕೇಳಿದ್ದಕ್ಕೆ ನಾನು ಎಕ್ಸ್ಪ್ರೆಸ್ ಅಂತ ಹೇಳಿದರೆ ನನ್ನ ಮಗಳು ನಿನಗೆ ಗೊತ್ತಿಲ್ಲ, ನೀನು ಯಾಕೆ ಹೇಳಕ್ಕೆ ಹೋಗ್ತೀಯ ಅಂತ. ಎಷ್ಟು ಫಾಸ್ಟ್ ಹೋಗ್ತಿದೆ ಗೊತ್ತಾ ಟ್ರೈನು. ಪ್ಯಾಸೆಂಜರ್ ಟ್ರೈನ್ ಅಂತ ಹೇಳ್ಬಿಟ್ಟು ಅದು ಬಿಟ್ಟು ಎಕ್ಸ್ಪ್ರೆಸ್ ಅಂದರೆ ಮತ್ತೆ ಅಲ್ಲಿ ಟಿಕೆಟ್ ಎಕ್ಸ್ಟ್ರಾ ಕೇಳ್ತಾರೆ. ಟಿಕೆಟ್ ಒಂದಕ್ಕೆ ತಗೊಂಡು ಒಂದಕ್ಕೆ ಹತ್ತಿದ್ದೀರಾ. ಕುಡಿ ದಾಳಿಂಬೆನ ಈ ರೀತಿ ಕಟ್ ಮಾಡಿ ಒಂದು ಕವರಲ್ಲಿ ಹಾಕಿ ಎತ್ಕೊಂಬಂದ್ಬಿಟ್ಟೆ, ತಿಂತಾಳೆ ಅಂತ. ನಾ ಇವಾಗ ಟಿಫನ್ನು ಮಾಡಿಲ್ಲ, ಹಿಂಗೆ ಕಟ್ ಮಾಡಿ ಎತ್ಕೊಂಬಂದಿದ್ದೀರಿ ಅಂದರೆ ಬಿಡಿಸಿ ತಿನ್ಕೊಬೋದು. ಕವರ್ ಸಮೇತ ಅಂದರೆ ಸಿಪ್ಪೆನೆಲ್ಲ ಕವರಲ್ಲಿ ಹಾಕ್ಕೊಂಡು ಬಿಸಾಕ್ಬೋದು. ಇಲ್ಲಿ ಪ್ಲ್ಯಾಟ್ಫಾರ್ಮ್ ಮೇಲೆ ಸಮೋಸ ಚೆನ್ನಾಗಿರುತ್ತೆ ಅಂಥೇಳಿ ನೋಡಿ ಕರ್ಕೊಂಬರ್ತಾಯಿದ್ದಾಳೆ. ನಮ್ಮ ಅಮ್ಮ ಪಾಪ ಹಾಸ್ಪಿಟ್ಲಲ್ಲಿ ಕಾಯ್ತಾ ಇದ್ದಾರೆ. ಸಮೋಸ ತಗೊಂಡೆ ನೋಡಿ. ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ಫಸ್ಟ್ ಅಂಗಡಿ ಅಂತ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ನಮ್ಮ ಮನೆ ಹತ್ರನೂ ಒಬ್ಬರಿದ್ದಾರೆ. ಅವ್ರ ಪಾಪ ಬೇರೆ ಹತ್ರ ಎಲ್ಲ ತಗೊಂಡಂಗಿದ್ದಾರೆ. ಸಮೋಸ ಚೆನ್ನಾಗಿರಲಿಲ್ಲ, ಬಟ್ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಇದು ಒಂದೇ ಅಂಗಡಿಯಲ್ಲೇ ಸಮೋಸ ತುಂಬ ಚೆನ್ನಾಗಿರೋದು. ತೋರಿಸ್ತೀನಿ ಹೇಗಿದೆ ನೋಡಿ. ಎಷ್ಟು ಬಿಸಿ ಬಿಸಿಯಾಗಿದೆ ಗೊತ್ತಾ. ಜೊತೆಗೆ ಟೀ ಮತ್ತು ಸಮೋಸ. ನನ್ನ ಮಗಳು ಅದು ನಿಪ್ಪಟ್ಟು ಚೆನ್ನಾಗೈತಲ್ಲ ನೋಡಿ, ನಿಪ್ಪಟ್ಟು ಚೆನ್ನಾಗೈತಂತೆ. ಇಲ್ಲಿ ಬಂದರೆ ಇದನ್ನು ತಿನ್ಕೊಂಡೇ ಹೋಗೋದು ಕಂಪಲ್ಸರಿ. ನಾನು ವಯಸ್ಸಾದರೆ ಸ್ವಲ್ಪ ಅದು ವೀಕ್ನೆಸ್ ಆಗುತ್ತೆ, ಅದು ಹಾಕ್ಸ್ಕೊಳ್ಳಿ ಅನ್ನೋ ಆ ಥರ. ಇವಾಗ ನೋಡಿ ಮನೆಗೆ ಬಂದ್ರಿ, ಹಂಗೆ ಹೋಗೋಣ ಅಂದರೆ ನನ್ನ ಮಗಳು ಕರೆಂಟ್ ಇಲ್ಲ ಅಮ್ಮ. ಇಲ್ಲ ಅಮ್ಮ, ಬೆಳಗ್ಗೆ ಹೋಗಿ ಅಮ್ಮಗೆ ಹೂವು ಬಂದ್ಬಿಟ್ಟೈತೆ. ಕರೆಂಟ್ ಇಲ್ಲ, ಕರೆಂಟ್ ಹೋಗೈತೆ. ಮಾ ಬರ್ಬೇಕಾದ್ರೆ ನೀವು ತಿನ್ಕೊಂಬಂದಿದ್ದೆ. ಸ್ವಲ್ಪ ಸ್ವಲ್ಪ ಓಹಮ್ಮ ಪ್ರಾಮಿಸ್ ತಿನ್ಕೊಂಬಂದೆ ಬರ್ಬೇಕಾದ್ರೆ. ಟೀ ಮಾಡ್ಕೊಟ್ಟು ಕರೆಂಟ್ ಎಂಟ್ಕೆ ಸಾರು ಬಿಸಿ ಮಾಡಂದ್ರೆ ನಮ್ಮ ಮನೆಯವ್ರ ನಾಟಕಗಳು ನೋಡಿ. ಶಾರು ಹುಡುಕ್ಶಾಯಿ ಪಾಶ್ పోతుంది, ಶಾರು పొద్దున్న చేసిండేది ನೋಡಿ. ಟೀ ಮಾಡಿಕೊಟ್ಟೈತೆ, ತಲೆನೋವು, ಅದಕ್ಕೆ ಟೀ ಕುಡಿತಾ ಇದ್ದೀನಿ. ಇನ್ನು ನನ್ನ ಮಗಳು ಹೊಟ್ಟೆ ಹಶ್ವು ಅಂದ್ಲು, ಅದಕ್ಕೆ ಅಮ್ಮ ಹಾಕ್ಕೊಟ್ಟೈತೆ. ಈಗ ಡ್ರೆಸ್ ಇಲ್ಲ, ಅದು ಯೂನಿಫಾರ್ಮ್. ಇದು ಬ್ಲೂ ಕಲರ್ ಚೆನ್ನಾಗೈತೆ, ರೆಡ್ ಅಷ್ಟು ಚೆನ್ನಾಗಿಲ್ಲ. ಕಡೆಗೆ ಕ್ಲಿಪ್ ಮತ್ತೆ ಇನ್ನು ಬರಲ್ಲ ಅನಿಕ. ಇದೆಲ್ಲ ಚೆನ್ನಾಗೈತೆ, ಪ್ಲೇಟ್ಲೆಟ್ಸ್ ಎಲ್ಲ ಟ್ಯಾಬ್ಲೆಟ್ ಕೊಟ್ಟವ್ರೆ. ಬರಲ್ಲ ಬಾಯ್ ಬಂಗಾರಿ. ವಂಡರ್ಪೇಟ್ ಬಸ್ ಸ್ಟಾಪಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನೋಡಿ ಫ್ರೆಂಡ್ಸ್. ಫುಲ್ಲು ಬಸ್ ಎಲ್ಲ ಖಾಲಿ. ನಾವಿದ್ರೆ ಬಸ್ಗೆಲ್ಲ ಫುಲ್ಲು ಖಾಲಿ. 2 ಟ್ರೈನುಗಳು 2 ಬಸ್ಸುಗಳು ಆಯಿತು ಇವತ್ತು. ಫಸ್ಟ್ ಒಂದು ಬಸ್ ಅಂತಿದ್ರೆ ಫುಲ್ ರಶ್ ಇತ್ತು ಅಂತ ಇನ್ನೊಂದು ಬಸ್ಗೆ ಹತ್ತಿದ್ರೆ ಇದ್ರಲ್ಲಿ ಫುಲ್ ಖಾಲಿ. ಹಳ್ಳಿಗಳಿಗೆ ಹೋಗೋ ಬಸ್ ಅಂತೆ, ಹಳ್ಳಿ ಕಡೆ ಹೋಗೋ ಬಸ್ಸು ಎಲ್ಲ ಇಳ್ಕೊಂಡ್ಬಿಟ್ರು. ಇನ್ನೇನು ಇನ್ನೊಂದು 10 ನಿಮಿಷ ನಮ್ಮದು ಮಾಲೂರು. ಹಲೋ ಫ್ರೆಂಡ್ಸ್,
ಫ್ರೆಂಡ್ಸ್, ಇನ್ನು ಈಗ ಬಂದು 7:15 ಆಗಿದೆ ಟೈಮು. ಇಷ್ಟೊತ್ತಾಯಿತು ಮನೆಗೆ ಬಂದು ರೀಚ್ ಆಗೋದಕ್ಕೆ. 5:15 ಹತ್ತಿರೋ ಬಸ್ ಅದು. ಹಳ್ಳಿಗಳ ಕಡೆ ಹೋಗೋ ಬಸ್ ಹತ್ಬಿಟ್ಟಿದ್ದೀರಿ. ಅಂದರೆ ಮಾಲೂರು ಬಸ್ಸೇ ಅದು. 5:15 ಮಾತ್ರ ಒಂದು ಬಸ್ಸು ಹಳ್ಳಿಗಳ ಕಡೆ ಹೋಗುತ್ತಂತೆ, ಅಂದರೆ ಸುತ್ಕೊಂಡ್ಬರುತ್ತಂತೆ. ಟೇಕಲ್ದೊಂದು ದೊಡ್ಡ ಬೆಟ್ಟ ಇದೆ, ಅದು ಅದ್ರ ಹಿಂದೆಗಡೆ, ಬೆಟ್ಟ ಹಿಂದೆಗಡೆ ಒಂದು 4 ಊರು ಏನೋ ಇದೆ, ಆ ಕಡೆಯಿಂದ ಬರೋ ಬಸ್ ಅಂತೆ. ಇನ್ನು ಸ್ವಲ್ಪ ಟೈಮ್ ತಗೊಂತು, ಒಂದು 1/2 hour ಎಕ್ಸ್ಟ್ರಾ ಆಯಿತು. ಬಂದ್ಬಿಟ್ರಿ ಹೇಗೋ. ಫಸ್ಟ್ ಬಸ್ಸಲ್ಲಿ ಖಾಲಿ ಇರಲಿಲ್ಲ ಅಂತ ಹೇಳಿ ಇಳಿದಿದ್ದಾಯಿತು. ಸೆಕೆಂಡ್ ಬಸ್ಸಲ್ಲಿ ಫುಲ್ಲು ಖಾಲಿ ಬರಬೇಕಾದ್ರೆ. ಹೇಳಬೇಕು ಅಂದರೆ ಮಾಲೂರಿಗೆ ಬಂದು ಇಳಿದಿದ್ದು ನಾನು ನನ್ನ ಮಗಳಿಬ್ಬರೇ ಅಂತ ಅಂದ್ಕೊಳ್ಳಿ. ಅಲ್ಲಲ್ಲಿ ಇಳ್ಕೊಂಡ್ಬಿಟ್ರು. ಫುಲ್ಲು ಖಾಲಿ ಇತ್ತು ಬಸ್ಸು. ಇನ್ನು ಮನೆಗೆ ಬರೋದ್ರೊಳಗಡೆನೂ 7:15 ಆಗೋಗ್ಬಿಡ್ತು. ಬಂದ ತಕ್ಷಣ ಹೊಟ್ಟೆ ಹಶ್ವಾಗ್ತಾ ಇತ್ತು. ಅಮ್ಮ ತಿನ್ನು ಅಂತಂದ್ರು. ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿಂದಿದ್ದು ಲೇಟಾ, ತಿಂದಿಲ್ಲ ಅಲ್ಲಿ. ನನ್ನ ಮಗಳಿಗೂ ಅಷ್ಟೇ ಬ್ಲಡ್ ರಿಪೋರ್ಟಲ್ಲಿ 2,04,000 ಏನೋ ಇತ್ತು ಪ್ಲೇಟ್ಲೆಟ್ಸು. ಇನ್ನು ಚೆನ್ನಾಗಿದೆ ಅಂತಂದ್ರು, ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳಿ ಡಾಕ್ಟ್ರು ಹೇಳಿದ್ರು. ಇನ್ನು ತೋರಿಸ್ಕೊಂಡು ಹೆಡೇಕ್ ಅಂತಿದ್ದಕ್ಕೆ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಅದನ್ನು ಅವಾಗವಾಗಿಲ್ಲ, ಯಾವಾಗಾದರೂ ಜಾಸ್ತಿ ನೋವಂದಾಗ ತಿನ್ಕೊಳ್ಳೋದಕ್ಕೆ ಹೇಳಿದ್ರು. ಫುಲ್ಲು ಆರಾಮಾಗಿದ್ದಾಳೆ. ಬಟ್ ಸುಸ್ತು ಅನ್ನೋದು ಬಾಡಿಯಲ್ಲಿ ಇರೋತ್ತಂತೆ, ನಿಧಾನಕ್ಕೆ ಹೋಗುತ್ತೆ. ಯಾಕಂದರೆ ಒಳಗಡೆ ಫುಲ್ಲು ಇನ್ಫೆಕ್ಷನ್ ಆಗಿ ಫೀವರ್ ಇತ್ತಲ್ವಾ, ಸೊ ಅದರಿಂದ. ಇನ್ನು ಈಗ ಬಂದು ಅಡುಗೆ ಇದೆ, ಮಧ್ಯಾಹ್ನ ಮಾಡಿರೋದು ನೋಡಿ. ಸಾರು, ಎಲ್ಲ ಸಾರು ಹಾಗೆ ಇದೆ. ಬೆಳಿಗ್ಗೆ ಇದಕ್ಕೆ ಚಪಾತಿ ಮಾಡಬೇಕು. ಇನ್ನು ವೈಟ್ ರೈಸ್ ಎಲ್ಲ ಹಾಗೆ ಇದೆ. ನಮ್ಮ ಮನೆಯವರು ದೇವಸ್ಥಾನಕ್ಕೆ ಹೋಗಿದ್ರಂತೆ, ಅವ್ರು ಅಲ್ಲೇ ಊಟ ಮಾಡ್ಕೊಂಡಿದ್ದಾರೆ. ಬ್ರೂನೋಗೂ ಮಾಡಿಬಿಟ್ಟಿದ್ದೀನಿ, ಇಲ್ಲಿ ಟೋನಿಗೂ ಮಾಡಿಬಿಟ್ಟಿದ್ದೀನಿ. ಇನ್ನು ಅವರಿಬ್ಬರಿಗೂ ತಿನ್ನಿಸ್ಬೇಕು. ಇಷ್ಟು ಹೇಳ್ತಾ ಇನ್ನು ಇವತ್ತಿನ ವ್ಲಾಗಿಲ್ಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನನ್ನ ವ್ಲಾಗ್ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್, ಬಾಯ್.